ಹಾಯ್ ಎಲ್ರಿಗೂ ನಮಸ್ಕಾರ. ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ 24th ಸೆಪ್ಟೆಂಬರ್. ಸೊ ಇವತ್ತು ನೋಡೋಣ ಏನಾಗಿದೆ ಅಂತ. ಇವತ್ತು ತುಂಬಾ ಚೆನ್ನಾಗಿ ಫಾಲ್ ಆಗಿದೆ. ಲೆಟ್ಸ್ ಸ್ಟಾರ್ಟ್ ಅವರ್ ಅನಾಲಿಸಿಸ್. ಸೊ ಬ್ಯಾಂಕ್ ನಿಫ್ಟಿ ಚಾರ್ಟ್, ಎಸ್, ನಾವು ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ನೋಡ್ತಾ ಇದ್ದೀವಿ. ವೀಕ್ಲಿ ರೆಡ್ ಕ್ಯಾಂಡಲ್. ಇಟ್ ಇಸ್ ಬೇರಿಶ್, ಬಿಟ್ ಬೇರಿಶ್, ಬಟ್ ಇಟ್ಸ್ ಎ ಇನ್ಸೈಡ್ ಕ್ಯಾಂಡಲ್. ಯಾಕೆ ಇನ್ಸೈಡ್ ಕ್ಯಾಂಡಲ್ ಅಂತ ಹೇಳ್ತೀವಿ ನೋಡಿ. ಇನ್ಸೈಡ್ ಕ್ಯಾಂಡಲ್ ಅಂದ್ರೆ ಇದು ಹೈ ಲಾಸ್ಟ್ ಪ್ರೀವಿಯಸ್ ವೀಕ್ದು, ಇದು ಲೋ, ಬಟ್ ಇಲ್ಲಿ ಹೈನು ಬ್ರೇಕ್ ಮಾಡಿಲ್ಲ, ಲೋನು ಬ್ರೇಕ್ ಮಾಡಿಲ್ಲ. ಸೊ ಅದಕ್ಕೆ ಇನ್ಸೈಡ್ ಕ್ಯಾಂಡಲ್ ಅಂತ ಹೇಳಿದ್ದು, ವೀಕ್ಲಿ ಇನ್ಸೈಡ್ ಕ್ಯಾಂಡಲ್. ಸೊ ನಮ್ಮ ಚಾನಲ್ನ ಡ್ರಾ ಮಾಡೋಣ ಆಸ್ ಯೂಶುವಲ್. ಲಾಸ್ಟ್ ಟೈಮು ಫಾಲ್ ಆಗಿತ್ತಲ್ಲ, ಸೆಕೆಂಡ್ ಫಾಲ್, ಇದು ಫಸ್ಟ್ ಫಾಲ್. ಯಾವುದು ಇದು? ಫಸ್ಟ್ ಫಾಲ್, ಇದು ಸೆಕೆಂಡ್ ಫಾಲ್. ಓಕೆ, ಇದನ್ನೇ ರೆಫರೆನ್ಸ್, ನಾವು ರೆಫರೆನ್ಸ್ ತೊಗೊಂಡೇ ಮಾಡಬೇಕೆಲ್ಲಾನು. ಸೊ ರೆಫರೆನ್ಸ್ ತೊಗೊಂಡೇ ಮಾಡೋಣ ಅನಾಲಿಸಿಸ್. ಸೊ ಲಾಸ್ಟ್ ಟೈಮು ಸೆಕೆಂಡ್ ಫಾಲ್ ಆದಾಗ ಇದು ನಮ್ಮ ಹೈ ಆಗಿತ್ತು, ಇದು ನನ್ನ ಲೋ ಆಗಿತ್ತು. ಕರೆಕ್ಟಾ? ಹೈ ಎಷ್ಟು? 56,200. ಲೋ ಎಷ್ಟು? 53,600. ಸೊ 56,200, 53,600. ನಮ್ಮ ರೆಫರೆನ್ಸ್ ಎಷ್ಟು? ಅರೌಂಡ್ 54,900, 54,800 ನಮ್ಮ ರೆಫರೆನ್ಸು. ಸೊ ಮಾರ್ಕೆಟ್ ಏನಾಗ್ಬೋದು? ಮಾರ್ಕೆಟ್ ಏನಾಗ್ಬೋದು ಅಂದರೆ ಅಪ್ಸೈಡ್ ಇದು ಈ ಹೈನ ಅಂತೂ ಬ್ರೇಕ್ ಮಾಡ್ತಿಲ್ಲ ಸದ್ಯಕ್ಕೆ. ಈ ವೀಕ್ಲಿ ಕ್ಯಾಂಡಲ್ನೂ ಇದನ್ನೇ ಬ್ರೇಕ್ ಮಾಡಿಲ್ಲ. ಸೊ ಇದನ್ನಂತೂ ಬ್ರೇಕ್ ಮಾಡಲ್ಲ ಸದ್ಯದಲ್ಲಿ ಅನ್ಸುತ್ತೆ. ಸೊ ಪ್ರಾಬಿಲಿಟಿ ಜಾಸ್ತಿ ಯಾವುದು ಬ್ರೇಕ್ ಮಾಡೋದು? ಈ ಪಾಯಿಂಟ್ ಯಾವುದು? 54,800. ಒಂದು ಲೈನ್ ಡ್ರಾ ಮಾಡೋಣ ನಮ್ಮ ರೆಫರೆನ್ಸ್ಗೋಸ್ಕರ. ಎರಡು ಲೈನ್ ತಗೋಣ. ಸೊ ಪ್ರಾಬಿಲಿಟಿ ಜಾಸ್ತಿ ಯಾವುದಿದೆ, ಯಾವುದನ್ನು ಬ್ರೇಕ್ ಮಾಡ್ಬೋದು? ಇದನ್ನು ಬ್ರೇಕ್ ಮಾಡ್ಬೋದಾ? 54,800. 54,800 ಹತ್ರ ಬಂದು ನಮ್ದೇನು ರೆಫರೆನ್ಸ್ ಇದೆಯಲ್ಲ, ಆ ರೆಫರೆನ್ಸ್ ಮೇಲೆ ಟ್ರೇಡ್ ಆಗಿ ಮತ್ತೆ ಅಪ್ ಸೈಡ್ ಆದರೂ ಹೋಗ್ಬೋದು, ಡೌನ್ ಸೈಡ್ ಆಗ್ಬೋದು, ಗೊತ್ತಿಲ್ಲ. ಬಟ್ ಫಸ್ಟ್ ರೀಚ್ ಆಗಬೇಕಿಲ್ಲ ಒಂದು ಕಡೆ. ಇಟ್ ಶುಡ್ ಕನ್ಕ್ಲೂಡ್. ನಮಗೆ ಒಂದು ಕನ್ಕ್ಲೂಷನ್ ಬೇಕು, ಎಲ್ಲಿ ಹೋಗ್ಬೇಕಪ್ಪ ಮಾರ್ಕೆಟು ಅಂತ. ಸೊ ನೋಡೋಣ. ಅಕಸ್ಮಾತ್ ಮಾರ್ಕೆಟ್ ಕೆಳಗೆ ಬಂದು 54,800 ಹತ್ರ ಬಂದು ಸಸ್ಟೇನ್ ಆಗಿ ಮತ್ತೆ ಇನ್ನೊಂದು ವೀಕ್ ಅಲ್ಲೇ ಸಸ್ಟೇನ್ ಆಗಿ ಆಮೇಲೆ ಮೇಲೆ ಹೋಗುತ್ತೋ, ಇಲ್ಲ ಸಸ್ಟೇನ್ ಆಗದೆ ಸೀದಾ ಮತ್ತೆ ಇಲ್ಲಿ ಕೆಳಗೆ ಬರುತ್ತೋ, ಈ ಕವರ್ ಮಾಡುತ್ತೋ, ಈ ಕವರ್ ಮಾಡಿ ಮತ್ತೆ ರ್ಯಾಲಿ ತಗೊಳುತ್ತೋ W/10 ಮಾಡಿ. ಸೊ ಇದನ್ನೆಲ್ಲ ನೋಡ್ಬೇಕಾಗತ್ತೆ. ಇಲ್ಲಾಂದ್ರೆ ಇಲ್ಲೂ ಒಂದೆರಡು ವೀಕ್ ಬಿಟ್ಟು ಕೆಳಗೆ ಬರುತ್ತೋ, ಏನು ಮಾಡುತ್ತೋ ಏನೂ ಗೊತ್ತಿಲ್ಲ ನಮಗೆ. ಸೊ ಜಸ್ಟ್ ಫಸ್ಟು ನಮ್ಮ ಅನಾಲಿಸಿಸ್ ಪ್ರಕಾರ ಮೇಲಂತೂ ಹೋಗ್ತಿಲ್ಲ, ಸೊ ಕೆಳಗೆ ಬರ್ಬೋದು ಅಂತ ನಮ್ಮದು ಒಂದು ಅನಾಲಿಸಿಸ್. 54,800. ಸೊ ನಮ್ಮ ನಾರ್ಮಲ್ 45 ಮಿನಿಟ್ಸ್ಗೆ ಹೋಗೋಣ. ಈಗ ಏನಾಗಿದೆ ಇವತ್ತು ಅಂತ ನೋಡೋಣ ಸ್ವಲ್ಪ. ನಮ್ಮ ಚಾನಲ್ನ ತೆಗೆದು ಬಿಡೋಣ. ನಮ್ಮ ರೆಫರೆನ್ಸ್ ಗೊತ್ತಾಯ್ತಲ್ಲ, ನಮ್ಮ ರೆಫರೆನ್ಸ್ ಇದೆ ಎಷ್ಟಿದು? 54,900 ನಮ್ಮ ರೆಫರೆನ್ಸು. ಸೊ ಇದನ್ನು ತೆಗೆದುಬಿಡೋಣ. ತೆಗೆದ್ಬಿಟ್ಟು ಲೆಟ್ಸ್ ಡೀಪ್ ಡೈವ್ ಇನ್ ಟು ದಿಸ್. ಇದು 45 ಮಿನಿಟ್ಸ್ ಚಾರ್ಟ್. ಏನಾಗಿದೆ ನಮ್ಮದು? ಸ್ಟ್ರಾಂಗ್ ರೆಸಿಸ್ಟೆನ್ಸ್. ಸೊ 55,600, 55,500 ಸಿ ತಗೊಂಡವರೆಲ್ಲ ಹ್ಯಾಪಿ. ದೇ ಆರ್ ಸ್ಟಿಲ್ ಹ್ಯಾಪಿ ಬಿಕಾಸ್ ಮಾರ್ಕೆಟ್ ಈಸ್ ಟ್ರೇಡಿಂಗ್ ಬಿಲೋ ದಿಸ್ ಸ್ಟ್ರೈಕ್ ಪ್ರೈಸಸ್. ಈ ಸ್ಟ್ರೈಕ್ ಪ್ರೈಸ್ಗಿಂತ ಕೆಳಗೆ ಟ್ರೇಡ್ ಮಾಡ್ತಿದೆ, ಅದಕ್ಕೆ ದೇ ಆರ್ ಹ್ಯಾಪಿ. ಆಯಿತಾ? ನಿನ್ನೆ ಏನಾಗಿತ್ತು, ಸ್ವಲ್ಪ ಜನ ಏನು ಮಾಡಿದರು, ಇಲ್ಲಿ ತಗೊಂಡಿದ್ರು 5500, 55,200. ಅವ್ರೀಗ ಕನ್ಫ್ಯೂಷನಲ್ಲಿದ್ದಾರೆ. ಅವ್ರಿಗೆ ಲಾಸ್. ಯಾಕಂದರೆ ಮಾರ್ಕೆಟ್ ರ್ಯಾಲಿ ಆದಾಗ ಇಲ್ಲಿವರೆಗೂ ಇಲ್ಲಿ ಹೋಲ್ಡ್ ಮಾಡೋಣ, ಹೆಂಗಿದ್ರು ಮಾರ್ಕೆಟ್ ಮೇಲೆ ಹೋಗುತ್ತಲ್ಲ ಅಂತ. ಬಟ್ ಹಂಗಾಗಲಿಲ್ಲ. ನಿನ್ನೆ ವಿಡಿಯೋ ನೋಡಿ ನಂದು ಏನಂತ ಹೇಳಿದ್ದೆ, ಏನು ಅನಾಲಿಸಿಸ್ ಮಾಡಿದ್ದೆ ಅಂತ. ಸೊ ಯು ಹ್ಯಾವ್ ಟು ಗೋ ಆ್ಯಂಡ್ ಚೆಕ್ ದಟ್. ಸೊ ಏನು ಕಾಣಿಸ್ತಾ ಇದೆ ನಿಮಗಿಲ್ಲಿ?
ಮಾರ್ಕೆಟ್ 5500 ಹತ್ರ ಹೋಲ್ಡ್ ಮಾಡ್ತಾ ಇದೆ. ನಮಗೆ ಗೊತ್ತಿಲ್ಲ, ಇಟ್ಸ್ ನಾಟ್ ಶೋರ್. ಬಟ್ ವೈ ಇಟ್ ಹ್ಯಾಪನ್ ಲೈಕ್ ದಿಸ್? ಇವಾಗ ಇಲ್ಲಿದ್ದವನು ಸೇಫಾ? ಇಲ್ಲಿ ಹಾಕ್ದವನು 5500 ಹತ್ರ ಹಾಕ್ದವನು, ಇಲ್ಲ 55 200 ಹಾಕ್ದವನು ಸೇಫಾ? ಮಾರ್ಕೆಟ್ ರಿವರ್ಸ್ ಆಗಿ ಬಂದಿದೆ. ಪೀಪಲ್ ಹೂ ಆರ್ ಸೋಲ್ಡ್ ಹಿಯರ್, ಇಲ್ಲಿ ಸೆಲ್ಲಿಂಗ್ ಮಾಡಿ, ಎಲ್ಲಿ ಯಾರ್ಯಾರು ಸೆಲ್ ಮಾಡಿದ್ದಾರೆ ದೇ ಆರ್ ಹ್ಯಾಪಿ. ಯಾಕಂದರೆ ಅವ್ರ ಪ್ರೀಮಿಯಮ್ ಎಲ್ಲ ಡಿ ಕೆ ಆಗಿದೆ. ಸೊ ಅವರು ಎಷ್ಟು ಬೇಕೋ ಅಷ್ಟು ಪ್ರೀಮಿಯಮ್ ತಿಂದಿದ್ದಾರೆ. ಸೊ ಅಕಸ್ಮಾತ್ ಅಕಸ್ಮಾತ್ ಮಾರ್ಕೆಟ್ ಇಫ್ ಇಟ್ ಓಪನ್ಸ್ ಹಿಯರ್, ಸೊ ಇಲ್ಲಿ ಯಾರ್ಯಾರು ಸ್ಟ್ರೈಕ್ಸ್ ತೊಗೊಂಡಿದ್ದಾರೋ, ಯಾವುದು ಪಿ ಇ ಸೈಡ್ ತೊಗೊಂಡಿದ್ದಾರೋ 5500 55 200 ಪಿ ಇ, ಸೊ ದೇ ವಿಲ್ ಬಿ ಇನ್ ಲಾಸ್ ಇಫ್ ಮಾರ್ಕೆಟ್ ಓಪನ್ಸ್ ಗ್ಯಾಪ್ ಡೌನ್. ಇಲ್ಲಪ್ಪ ಸಸ್ಟೇನ್ ಆಗಿ ಮತ್ತೆ ಮೇಲೆ ಬರುತ್ತೆ ಅಂತ ಇನ್ನೂ ನಂಬ್ಕೊಂಡಿರೋರು ಸಿ, ಇಫ್ ಇಟ್ ಕಮ್ಸ್ ಗುಡ್ ಲಕ್, ಇಫ್ ಇಟ್ ಡಸಂಟ್ ಯುವರ್ ಬ್ಯಾಡ್ ಲಕ್. ಸೊ ಏನಾಗ್ಬೋದು ಅನ್ನೋದು ನೀವು ಡಿಸೈಡ್ ಮಾಡಿ. ಆದರೆ ಫೇಸ್ ಮಾಡಬೇಕಾಗತ್ತೆ ಲಾಸ್, ಬಿಕಾಸ್ ದಟ್ಸ್ ವೈ ವಿ ಹ್ಯಾವ್ ಟು ಡೂ ಅನಾಲಿಸಿಸ್ ಮಾಡದೆ ಏನು ನಾವು ಜಸ್ಟ್ ಆ್ಯಸ್ ಇಟ್ ಈಸ್ ರ್ಯಾಂಡಮ್ ಟ್ರೇಡ್ಸ್ ತೊಗೊಳಕ್ಕಾಗಲ್ಲ, ಪೊಸಿಷನಲ್ ಟ್ರೇಡ್ ಮಾಡೋಕ್ಕಾಗಲ್ಲ ವಿತ್ ಅನಾಲಿಸಿಸ್. ಯಾಕೆ ಇದಾಯಿತು, ಇಲ್ಲಿ ನಮಗೆ ಒಂದು ಸಿಗ್ನಲ್ ಸಿಕ್ಕಿರ್ಬೋದು. ಫಾರ್ ಎಕ್ಸಾಂಪಲ್, ಇವತ್ತು ಟ್ರೇಡ್ ಮಾಡಿದವನು, ಇವತ್ತು ಸೆಲ್ ಮಾಡಿದವನು ಎಲ್ಲಿ ಮಾಡಿರ್ತಾನೆ? ಇಲ್ಲಿ ಮಾಡಿರ್ತಾನೆ 55 500, ಕರೆಕ್ಟಾ? ಇಲ್ಲಿ ಮಾಡಿ ಕುತ್ಕೊಂಡಿರ್ತಾನೆ ಡಿ ಕೆ ಆಗುತ್ತೆ ಅಂತ. ಅವನಿಗೆ ನಂಬಿಕೆ ಇದೆ ಮತ್ತೆ ಬರಲ್ಲ ಮಾರ್ಕೆಟ್ ಟಿಲ್ ಮಂತ್ ಎಂಡ್ ಅಂತ. ಸೊ ಯು ಹ್ಯಾವ್ ಟು ಡಿಸೈಡ್, ಮಾರ್ಕೆಟ್ ವಿಲ್ ಗೋ ಡೌನ್ ಆರ್ ಮಾರ್ಕೆಟ್. ನಿಮ್ಗೆ ಏನು ಅನ್ಸುತ್ತೆ ಇವಾಗ? ಮಾರ್ಕೆಟ್ ಯಾರಿಗೆ ಲಾಸ್ ಕೊಟ್ಟರೆ ಮಾರ್ಕೆಟ್ ಪ್ರಾಫಿಟೇಬಲ್ ಆಗುತ್ತೆ, ಕರೆಕ್ಟಾ? ನಿಮ್ಗೆ ಅನ್ಸುತ್ತಾ 55 600 ಮಾರ್ಕೆಟ್ ಮತ್ತೆ ಮೇಲ್ ಹೋಗಿ 55 600ನ ಲಾಸ್ ಮಾಡಿಸ್ಬೇಕು ಅಂದರೆ ಮಾರ್ಕೆಟ್ ಮತ್ತೆ ಮೇಲ್ ಹೋಗಿ ಅವನ ಸ್ಟ್ರೈಕ್ ಪ್ರೈಸ್ಗಿಂತ ಮೇಲ್ ಹೋಗ್ಬೇಕು ಮತ್ತೆ, ಅವಾಗಷ್ಟೇ ಒಂದು ಲಾಸ್ ಹೋಗುತ್ತಾ ಮಾರ್ಕೆಟ್? ನಿಮ್ಗೆ ಏನು ಅನ್ಸುತ್ತೆ? ಸೊ ದಟ್ ಈಸ್ ಲೆಫ್ಟ್ ಟು ಯು, ನೀವು ಕನ್ಕ್ಲೂಡ್ ಮಾಡಿ ಆನ್ಸರ್ನ. ಬಟ್ ಯಾರಿಗೆ ಲಾಸ್ ಆಗ್ಬೋದು ಅಂತ ನೀವೇ ಥಿಂಕ್ ಮಾಡಿ, 55 200 5500. ಸೊ ದಟ್ ಈಸ್ ಲೆಫ್ಟ್ ಟು ಯು, ಯು ವಾಚ್ ಇಟ್ ಟುಮಾರೋ, ಆಯಿತಾ? ಯಾಕಂದರೆ ಡಬಲ್ ಟೆಸ್ಟಿಂಗ್ ಮಾಡಿ ಹೋಗಿದೆ ಇಲ್ಲಿ, 2 times ಇಟ್ ಟೆಸ್ಟೆಡ್ ದಿ ಮಾರ್ಕೆಟ್. ಓಕೆ, ನನ್ನ ಪರ್ಸ್ಪೆಕ್ಟಿವ್ ಹೇಳಬೇಕಂದ್ರೆ ಸಿ ಸೆಲ್ ಮಾಡಿದವರು ದೇ ಆರ್ ಸೇಫ್, ದೇ ಆರ್ ಡೂಯಿಂಗ್ ವೆಲ್. ಓಕೆ, ಇಫ್ ಮಾರ್ಕೆಟ್ ಓಪನ್ಸ್ ಡೌನ್ ಸೈಡ್, ನಮ್ಮ ರೆಫರೆನ್ಸ್ ಯಾವುದಿತ್ತು? ಇಲ್ಲಿದೆ ನೋಡಿ ನನ್ನ ಸಪೋರ್ಟ್, ನೆಕ್ಸ್ಟ್ ಸಪೋರ್ಟ್ ಯಾವುದು? 54 800, ಅರೌಂಡ್ 54 800, ಆಯಿತಾ? 54 800 ಅದು ಬ್ರೇಕ್ ಆಯಿತಾ? ನೆಕ್ಸ್ಟ್ ಇದೆ ನಮಗೆ 54 400, ಅದು ಬ್ರೇಕ್ ಆಯಿತಾ? ನಮ್ಗೆ ಡೈರೆಕ್ಟಾಗಿ ಸಿಗೋದು ಇಲ್ಲಿ ಯಾರ್ಯಾರು ಬೈ ಮಾಡಿರ್ತಾರೋ, ಸಾರಿ ಸೆಲ್ ಮಾಡಿರ್ತಾರೋ, ಸೆಲ್ ಎಷ್ಟು 53 600 ಅರೌಂಡ್, ಅವ್ರಿಗೆ ಲಾಸ್ ಆಗುತ್ತೆ. ಮಾರ್ಕೆಟ್ ಇಲ್ಲಿವರೆಗೂ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನಮ್ಗೆ ನೆಕ್ಸ್ಟ್ ಸಪೋರ್ಟ್ ಇರೋದು ಇದೆ 54 800. ಇಲ್ಲಿಂದ ಮಾರ್ಕೆಟ್ ಮತ್ತೆ ಡೌನ್ ಆಗಿ ಮತ್ತೆ ಟ್ರಿಪಲ್ ಬ್ಯಾಕ್ ಆಗ್ಬೋದು. ಯಾರಿಗೆ ಲಾಸ್ ಕೊಡಬೇಕು, ಯಾರಿಗೆ ಲಾಸ್ ಕೊಡಬಾರ್ದು, ಅದು ನೀವು ಥಿಂಕ್ ಮಾಡ್ಬೋದು ಇಲ್ಲಿ. ಜಸ್ಟ್ ಯೂಸ್ ಯುವರ್ ಬ್ರೈನ್ ಆ್ಯಂಡ್ ಜಸ್ಟ್ ಥಿಂಕ್, ಯಾರಿಗೆ ಲಾಸ್ ಕೊಡ್ಬೋದು, ಯಾರಿಗೆ ಲಾಸ್ ಕೊಡಲ್ಲ ಅಂತ. ಸೊ ದಿಸ್ ಇಸ್ ಹೌ ದಿ ಸ್ಮಾಲ್ ಅನಾಲಿಸಿಸ್ ಇಸ್ ಡನ್ ಟುಡೇ. ಹೋಪ್ ಯು ಅಂಡರ್ಸ್ಟುಡ್. ನಾಳೆ ನೋಡೋಣ ಇದರ ಮಾರ್ಕೆಟ್ ವಿಲ್ ಸಸ್ಟೇನ್, ಇಲ್ಲೇ ಓಪನ್ ಆಗಿಬಿಟ್ಟು ಮಾರ್ಕೆಟ್ ಮತ್ತೆ ಪ್ಯಾಚಪ್ ಮಾಡೋಕ್ಕೆ ಹೋಗುತ್ತೋ, ಇಲ್ಲ ಇದ್ರ ಒಳಗಡೆನೇ ಟ್ರೇಡ್ ಮಾಡುತ್ತೋ, ಇಲ್ಲ ಮತ್ತೆ ಈ ಝೋನಿಗೆ ಬರುತ್ತೋ ನೋಡ್ಬೇಕು ನಾಳೆ. ಸೊ ನಾಳೆ ನೋಡೋಣ. I think there is nothing left to explain. I have explained it clearly. So be safe. ಅಕಸ್ಮಾತ್ ತುಂಬ ಲಾಸ್ ಮಾಡ್ಕೋಬೇಡಿ. ಇಫ್ ಯು ಹ್ಯಾಡ್ ಸೋಲ್ಡ್ ದಿ ಸ್ಟ್ರೈಕ್ ಪ್ರೈಸ್, ಇಫ್ ಮಾರ್ಕೆಟ್ ಓಪನ್ಸ್ ಡೌನ್, ಇಟ್ ಈಸ್ ವೆರಿ ಮೀನ್ಸ್ ಯು ವಿಲ್ ಬಿ ಬುಕ್ಕಿಂಗ್ ಲಾಸಸ್. ಬಟ್ ಫೈನ್, ಮಿನಿಮಮ್ ಲಾಸಲ್ಲಿ ತೆಗೆದುಬಿಡಿ ಅಷ್ಟೇ. I think there is nothing more to say. So let's observe tomorrow what will happen. Market, I think it is still bearish. It has to hold somewhere and ripple back. Let's see. Thank you. Good night.